ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮತ್ತೆ KGF ತೆರೆಗೆ ಬರ್ತಾ ಇದೆ. ಕೋಟ್ಯಂತರ ರೂಪಾಯಿ ಆದಾಯ ಸೃಷ್ಟಿಗೆ ಕಾರಣ ಆಗ್ತಾ ಇದೆ. ನೂರಾರು ಜನಕ್ಕೆ ಕೆಲಸ ಕೊಡೋದ್ರ ಜೊತೆಗೆ ತನ್ನ ವೈಭವವನ್ನು ಮರಳಿ ಪಡೆಯುವ ದಿನಗಳಿಗೆ ಹತ್ತಿರ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕನ್ನಡದ KGF ಅನ್ನೋ ಸಿನಿಮಾ ಬಗ್ಗೆನೂ ಅಲ್ಲ, ಅದರ ರಾಖಿ ಭಾಯಿ ಬಗ್ಗೆನೂ ಅಲ್ಲ. ಕರ್ನಾಟಕದ ಹೆಮ್ಮೆ ಅನ್ನಿಸ್ಕೊಂಡಿದ್ದ, ನಮ್ಮ ರಾಜ್ಯದ ಕೀರ್ತಿ ಕಲಶಗಳ ಪೈಕಿ ಒಂದಾಗಿದ್ದ, ಬ್ರಿಟಿಷರ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ದ ನಮ್ಮ ಕೋಲಾರದ ಗೋಲ್ಡ್ ಫೀಲ್ಡ್ ಬಗ್ಗೆ, ಅಂದರೆ ನಮ್ಮ ಕೋಲಾರದ ಚಿನ್ನದ ಗಣಿ ಬಗ್ಗೆ. ಗೆಳೆಯರೆ, ವಿಷಯ ಏನು ಅಂದರೆ, ಸುಮಾರು 24 ವರ್ಷಗಳ ನಂತರ KGFನ ಗ್ರಹಣ ಬಿಡ್ತಾ ಇದೆ. ಅಲ್ಲಿ ಮತ್ತೆ ಚಿನ್ನ ತೆಗೆಯೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯದ ಅನುಮತಿಯನ್ನು ಕೇಳಿದೆ ಮತ್ತು ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಓಕೆ ಅಂತ ಹೇಳಿದೆ. ಈ ಮೂಲಕ ಅಲ್ಲಿ ಮತ್ತೆ ಚಿನ್ನ ಸಂಸ್ಕರಿಸುವ ಕೆಲಸ ಶುರುವಾಗ್ತಾ ಇದೆ. ಹಾಗಾದರೆ KGFನಲ್ಲಿ ಇನ್ನೂ ಚಿನ್ನ ಇದೆಯಾ? ಇದ್ದರೆ ಇಷ್ಟು ವರ್ಷ ಅಲ್ಲಿ ಗಣಿಗಾರಿಕೆ ಯಾಕೆ ನಡೀಲಿಲ್ಲ? ಅದನ್ನು ಮುಚ್ಚಿದ್ದು ಯಾಕೆ? KGFನ ವಿಶೇಷಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. KGF ಹಾಗಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ ಅಲ್ಲಿ ನಿಮಗೆ ಸಿನಿಮಾದ ಬಗ್ಗೆ ಸುದ್ದಿಗಳೇ ಕಾಣಿಸುತ್ತವೆ. ಇಂಗ್ಲೀಷು ಕನ್ನಡ ಯಾವ ಭಾಷೆಯಲ್ಲಿ ಬೇಕಾದರೂ ಟೈಪ್ ಮಾಡಿ, ಅದರಲ್ಲಿ ಮೊದಲು ನಿಮ್ಮ ಕಣ್ಣಿಗೆ ಬೀಳೋದು KGF ಸಿನಿಮಾದ ಬಗ್ಗೆ. KGF ಅನ್ನೋ ಸಿನಿಮಾ ಬರೋದಕ್ಕೆ ಕಾರಣವಾದ ಕೋಲಾರದ ಗೋಲ್ಡ್ ಫೀಲ್ಡ್ಸ್ ನಮ್ಮ ನೆನಪಿನ ಅಂಗಳದಿಂದ ಮರೆಯಾಗಿ ಹೋಗ್ತಾ ಇದೆ. ಬಹುಶಃ ಈಗಿನ ಶಾಲಾ ಮಕ್ಕಳಿಗೆ KGF ಬಗ್ಗೆ ಪ್ರಶ್ನೆ ಕೇಳಿದರೆ ಸಿನಿಮಾ ಕಥೆಯನ್ನು ಬರೆದು ಬಂದು ಬಿಡ್ತಾರೇನೋ. ಅಷ್ಟರ ಮಟ್ಟಿಗೆ ನಾವು ಈ ಚಿನ್ನದ ಗಣಿಗಳ ನೆಲವನ್ನು ನಮ್ಮ ನೆನಪುಗಳಿಂದ ಅಳಿಸಿ ಹಾಕಿದ್ದೀವಿ. ಈಗ ಈ ಗಣಿಗಳಿಗೆ ಮತ್ತೆ ಜೀವ ಬರ್ತಾ ಇದೆ. ಅದು ಮತ್ತೆ ನೂರಾರು ಮಂದಿಗೆ ಕೆಲಸ ಕೊಡೋದರ ಜೊತೆಗೆ ದೇಶದ ಚಿನ್ನದ ಬೇಡಿಕೆಯನ್ನು ಪೂರೈಸೋದ್ರಲ್ಲಿ ಕೂಡ ಒಂದಷ್ಟು ಸಹಾಯ ಮಾಡುತ್ತೆ. ಈ ನಿಟ್ಟಲ್ಲಿ ಈಗ ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಗಳು ಕಾರ್ಯಪ್ರವೃತ್ತ ಆಗ್ತಾ ಇವೆ. KGFನಲ್ಲಿನ ಸುಮಾರು 2479 ಎಕರೆ ಪ್ರದೇಶದಲ್ಲಿ 13 ಕಡೆಗಳಲ್ಲಿ ಬೆಟ್ಟದಂತೆ ಬಿದ್ದಿರುವ ಮಣ್ಣಿನಿಂದ ಈಗ ಚಿನ್ನ ಶೋಧಿಸುವ ಕೆಲಸ ಶುರುವಾಗುತ್ತೆ. ಹಾಗಾದರೆ ಅಲ್ಲಿ ಮುಂದೆ ಹೇಗೆ ಚಿನ್ನ ತೆಗಿತಾರೆ, ಎಷ್ಟು ಚಿನ್ನ ಸಿಗುತ್ತೆ ಅನ್ನೋದನ್ನು ನೋಡೋ ಮೊದಲು ಈ KGF ಬಗ್ಗೆ ಸಣ್ಣದಾಗೊಮ್ಮೆ ನೋಡಿಕೊಂಡು ಬಂದುಬಿಡೋಣ. ಗೆಳೆಯರೆ, ಕೋಲಾರದಲ್ಲಿ ಚಿನ್ನದ ಗಣಿಗಾರಿಕೆ ಅನ್ನೋದು ಎಷ್ಟು ಸಾವಿರ ವರ್ಷಗಳಿಂದ ನಡೀತಿತ್ತು ಅನ್ನೋದಕ್ಕೆ ಸ್ಪಷ್ಟವಾದ ಲೆಕ್ಕ ಸಿಗೋದಿಲ್ಲ. ನಮ್ಮಲ್ಲಿ ಬ್ರಿಟಿಷರು ಬರೋ ಮೊದಲು ಕೂಡ ಕಬ್ಬಿಣ ಮತ್ತು ಚಿನ್ನದ ಅದಿರನ್ನು ಹೊರತೆಗೆದು ಸಂಸ್ಕರಿಸಿ ಲೋಹವನ್ನು ತಯಾರು ಮಾಡೋ ಪದ್ಧತಿ ಇತ್ತು. ಆದರೆ ಈಗ ಮಾಡ್ತಾರಲ್ಲ ಹಾಗೆ ದೊಡ್ಡ ದೊಡ್ಡ ಮಿಷನ್ಗಳನ್ನು ಬಳಸಿ ನೆಲವನ್ನು ಬಗೀತಿರಲಿಲ್ಲ. ಅಗತ್ಯಕ್ಕೆ ತಕ್ಕ ಹಾಗೆ ತಕ್ಕಷ್ಟು ಮಾತ್ರ ಮಾಡ್ತಾಯಿದ್ರು. ಶೋಷಣೆ ಇರಲಿಲ್ಲ, ದುರಾಸೆ ಕೂಡ ಅವತ್ತಿನ ಜನಕ್ಕಿರಲಿಲ್ಲ. ನಮ್ಮ ಕರ್ನಾಟಕದಿಂದ ಚಿನ್ನ ಸೇರಿದ ಹಾಗೆ ನಾನಾ ಲೋಹಗಳು ಸಿಂಧೂ ನಾಗರಿಕತೆಯ ಪ್ರದೇಶಕ್ಕೆ ಹೋಗ್ತಾ ಇದ್ವು ಅನ್ನೋ ಬಗ್ಗೆ, ಆ ನಂತರದ ದಿನಗಳಲ್ಲಿ ವಿದೇಶಗಳಿಗೆ ಕೂಡ ರಫ್ತಾಗ್ತಾ ಇದ್ವು ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಐತಿಹಾಸಿಕ ಉಲ್ಲೇಖಗಳಿವೆ. ಇನ್ನು ಮೈಸೂರಿನ ಅರಸರ ಕಾಲದಲ್ಲೂ ಇಲ್ಲಿ ಚಿನ್ನದ ಅದಿರು ಹೊರತೆಗೆಯೋ ಕೆಲಸ ನಡೀತಿತ್ತು. ಅವತ್ತಿಗೆ ನಮ್ಮಲ್ಲಿ ಗಣಿಗಾರಿಕೆ ಅನ್ನೋದು ಹೇಗಿತ್ತು ಅನ್ನೋ ಬಗ್ಗೆ ಬುಚಾನನ್ ಬರೆದ ಎ ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ದ ಕಂಟ್ರೀಸ್ ಆಫ್ ಮೈಸೂರ್, ಕೆನರಾ, ಮಲಬಾರ್ ಅನ್ನೋ ಪುಸ್ತಕದಲ್ಲಿ ಒಂದಷ್ಟು ವಿವರಗಳು ನಮಗೆ ಸಿಗುತ್ತೆ. ನಮ್ಮ ಮಾಗಡಿ ಇದೆಯಲ್ಲ, ಅದರ ಹತ್ತಿರ ಒಂದು ಗಟ್ಟಿಪುರ ಅನ್ನೋ ಹಳ್ಳಿ ಇದೆ. ಆ ಗಟ್ಟಿಪುರದಲ್ಲಿ ಕಬ್ಬಿಣದ ಮೈನಿಂಗ್ ಇತ್ತು ಅಂತ ಬುಚಾನನ್ ದಾಖಲು ಮಾಡ್ತಾನೆ. ಟಿಪ್ಪು ಸುಲ್ತಾನ ಮತ್ತು ಹೈದರಾಲಿಯ ಕಾಲದಲ್ಲಿ ಅದಕ್ಕಿಂತಲೂ ಮೊದಲು ಕೂಡ ಇಲ್ಲಿನ ಲೋಹಕಾರರು ಕಬ್ಬಿಣದ ಅದಿರನ್ನು ಹೊರತೆಗೆದು ಅದರಿಂದ ಉಕ್ಕು ತಯಾರು ಮಾಡಿ ಅದರಲ್ಲಿ ಆಯುಧಗಳನ್ನು ಮಾಡಿಕೊಡ್ತಾ ಇದ್ರಂತೆ. ಅದಿರು ಹೊರತೆಗೆಯೋದಕ್ಕೆ ಒಂದಷ್ಟು ಸಣ್ಣ ಸಣ್ಣ ಗುಂಡಿಗಳಲ್ಲಿದ್ವು. ಅಲ್ಲಿನ ಮಣ್ಣು ಮತ್ತು ಪೆಬಲ್ಸನ್ನು ನಾನು ಪರೀಕ್ಷೆಗೆ ಕಳುಹಿಸಿಕೊಟ್ಟೆ. ಅದು ಅತ್ಯುತ್ಕೃಷ್ಟವಾದ ಲೋಹದ ಅದಿರು ಅನ್ನೋದು ಮತ್ತು ಆ ಮಣ್ಣಲ್ಲಿ ಇನ್ನೂ ಸಾಕಷ್ಟು ಖನಿಜಾಂಶಗಳಿವೆ ಅನ್ನೋದು ಕೂಡ ಅವತ್ತು ಪತ್ತೆಯಾಯಿತು. ಬಹುಶಃ ಗಟ್ಟಿ ಲೋಹ ತಯಾರಾಗ್ತಾ ಇತ್ತು ಅನ್ನೋ ಕಾರಣಕ್ಕೆ ಆ ಊರಿಗೆ ಗಟ್ಟಿಪುರ ಅನ್ನೋ ಹೆಸರು ಬಂದಿರಬೇಕು ಅಂತ ಕೂಡ ಬುಚಾನನ್ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಅಂದರೆ ನಮ್ಮಲ್ಲಿ ಅವತ್ತಿಗೆ ಯಾವುದೇ ಗಣಿಗಳು ಕೂಡ ಸಣ್ಣ ಪ್ರಮಾಣದಲ್ಲಿ ಭೂಮಿಯ ಶೋಷಣೆಗೆ ಅವಕಾಶ ಇಲ್ಲದ ಹಾಗೆ ಅದನ್ನು ಮಾಡುವ ಅಧಿಕಾರ ಪಡೆದ ಕುಟುಂಬಗಳು ಮಾತ್ರ ಮಾಡ್ತಾ ಇದ್ವು. ಮುಂದೆ ಭಾರತಕ್ಕೆ ಬ್ರಿಟಿಷರು ಬಂದರು. ಅವರು ಇಲ್ಲಿಗೆ ಬಂದಿದ್ದೇ ದೋಚ್ಕೊಂಡು ಹೋಗೋದಕ್ಕೆ. ಹೀಗಾಗಿ KGF ಮೇಲೆ ಕೂಡ ಅವ್ರ ಕಣ್ಣು ಬಿತ್ತು. ಅವತ್ತಿಗೆ ಚಿನ್ನದ ಮೈನಿಂಗ್ ಮಾಡ್ತಾ ಇದ್ದ ಜಾನ್ ಟೇಲರ್ ಇಲ್ಲಿ ಕೂಡ ಮೈನಿಂಗನ್ನು ಮಾಡೋದಕ್ಕೆ ಬಂದ. ಅವನು ಜಾನ್ ಟೇಲರ್ ಆ್ಯಂಡ್ ಸನ್ಸ್ ಅನ್ನೋ ಕಂಪನಿಯನ್ನು ಸ್ಥಾಪಿಸಿಕೊಂಡು ಕೋಲಾರದಲ್ಲಿ ಚಿನ್ನ ತೆಗೆಯೋದಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಅರ್ಜಿ ಹಾಕಿದ. ಅವನಿಗೆ ಅನುಮತಿ ಸಿಕ್ತು. ಹೀಗಾಗಿ 1880ರಿಂದ ಇಲ್ಲಿ ಅಧಿಕೃತವಾಗಿ ದೊಡ್ಡ ಪ್ರಮಾಣದ ಮೈನಿಂಗ್ ಶುರುವಾಯಿತು. ಸೊ ಕೋಲಾರದಲ್ಲಿ ಚಿನ್ನದ ಗಣಿಗಾರಿಕೆ ಯಾವಾಗ ಶುರುವಾಯಿತು ಅಂತ ಕೇಳಿದರೆ 1880 ಅಂತ ಹೇಳ್ತಾರೆ. ಅದಾದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬರುವವರೆಗೆ ಕೂಡ ಇಲ್ಲಿ ಟೇಲರ್ ಆ್ಯಂಡ್ ಸನ್ಸ್ ಕಂಪನಿ ಗಣಿಯನ್ನು ಬಗೆತಲೇ ಹೋಯಿತು. ಅವತ್ತಿಗೆ ಸುಮಾರು 22,000 ಮಂದಿ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆರಂಭದ ದಿನಗಳಲ್ಲಿ ಅಂದರೆ 1881ರಿಂದ 1900ರವರೆಗೆ ಪ್ರತಿ ಟನ್ ಮಣ್ಣಲ್ಲಿ
47.5 ಗ್ರಾಮ್ನಷ್ಟು ಚಿನ್ನ ಸಿಗ್ತಾ ಇತ್ತಂತೆ. ಸಮೃದ್ಧವಾಗಿ ಚಿನ್ನ ಸಿಗ್ತಾ ಇತ್ತು. ಟೇಲರ್ ಕಂಪನಿ ನೆಲವನ್ನು ಎಷ್ಟು ಸಾಧ್ಯನೋ ಅಷ್ಟು ಆಳಕ್ಕೆ ಬಗೀತಾ ಹೋಯಿತು. ಈ ಮೈನಿಂಗ್ ಬಗ್ಗೆ ಬ್ರಿಟಿಷರಿಗೂ ಎಷ್ಟು ಆಸಕ್ತಿ ಇತ್ತು ಅಂದರೆ ಅವರು 1902ರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ತಯಾರು ಮಾಡಿ ಅದನ್ನು KGFಗೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಆನಂತರ 1903ರಲ್ಲಿ ಶಿವನ ಸಮುದ್ರದ ಕಾವೇರಿ ಎಲೆಕ್ಟ್ರಿಕ್ ಪವರ್ ಪ್ಲಾಂಟಲ್ಲಿ ಉತ್ಪಾದನೆ ಹೆಚ್ಚಾದ ಕಾರಣದಿಂದ ಅಂದರೆ KGFಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಪವರ್ ಜನರೇಟ್ ಆಗೋದಕ್ಕೆ ಶುರುವಾಯಿತು. ಹೀಗಾಗಿ 1905ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ವಿದ್ಯುತ್ ಬೀದಿ ದೀಪ ವ್ಯವಸ್ಥೆ ಶುರುವಾಯಿತು. ಅಂದರೆ ಕೋಲಾರದ ಚಿನ್ನದ ಗಣಿಗಳ ಕಾರಣದಿಂದ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಬೀದಿ ದೀಪಗಳು ಬಂದವು. ಹೀಗೆ ಕರೆಂಟ್ ಬಂದ ಕಾರಣ ಅಲ್ಲಿ ಗಣಿಯ ಚಟುವಟಿಕೆಗಳು ಕೂಡ ವೇಗ ಪಡ್ಕೊಂಡ್ವು. ವಿದ್ಯುತ್ ಅಳವಡಿಸಿದ 10 ವರ್ಷಗಳ ಅವಧಿಯಲ್ಲಿ ಅಲ್ಲಿ 1.7 ಲಕ್ಷ ಕೆಜಿಯಷ್ಟು ಚಿನ್ನವನ್ನು ಹೊರತೆಗೆಯಲಾಯಿತು ಅಂತ ಹೇಳ್ತಾರೆ. ಆನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1956ರಲ್ಲಿ ಈ ಗಣಿಯನ್ನು ಟೇಲರ್ ಅಂಡ್ ಸನ್ಸ್ ಅವತ್ತಿನ ಮೈಸೂರು ಸರ್ಕಾರಕ್ಕೆ ಒಪ್ಪಿಸಿತು. ಆ ನಂತರ ಕೂಡ ಅಲ್ಲಿ ಗಣಿಗಾರಿಕೆ ಮುಂದುವರಿತಾ ಹೋಯಿತು. ಮುಂದೆ 1972ರಲ್ಲಿ ಎಲ್ಲ ಖಾಸಗಿ ಉದ್ಯಮಗಳನ್ನು ರಾಷ್ಟ್ರೀಕರಣಗೊಳಿಸುವ ಕೆಲಸ ನಡೀತಲ್ಲ, ಆಗ ಈ ಕೋಲಾರದ ಚಿನ್ನದ ಗಣಿ ಕೂಡ ರಾಷ್ಟ್ರೀಕರಣಗೊಳಿತು. ಅದು ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಡ್ತು. ಅಲ್ಲಿ ಮೈನಿಂಗ್ ಮಾಡ್ತಾ ಇದ್ದ ಕಂಪನಿಗೆ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂತ ನಾಮಕರಣ ಮಾಡಲಾಯಿತು. ಆ ನಂತರವೂ 2001ರವರೆಗೆ ಕೂಡ ಅಲ್ಲಿ ಮೈನಿಂಗ್ ಚಟುವಟಿಕೆಗಳು ಮುಂದುವರಿತಾ ಹೋದವು. ಅಷ್ಟೊತ್ತಿಗಾಗಲೇ KGF ಸುಮಾರು 800 ಟನ್ನಷ್ಟು ಚಿನ್ನವನ್ನು ಕೊಟ್ಟಿತ್ತು. ಹಾಗೆ ವಿಶ್ವದ ಅತಿ ಆಳದ ಗಣಿಗಳು ಅನ್ನೋ ಕುಖ್ಯಾತಿಯನ್ನು ಕೂಡ ಅದು ಪಡ್ಕೊಂಡಿತ್ತು. ಇವತ್ತು ವಿಶ್ವದ ಅತ್ಯಂತ ಆಳದ ಗೋಲ್ಡ್ ಮೈನ್ಸ್ ಇರೋದು ದಕ್ಷಿಣ ಆಫ್ರಿಕಾದಲ್ಲಿ. ಅದನ್ನು ಪೋನೆಂಗ್ ಗೋಲ್ಡ್ ಮೈನ್ ಅಂತ ಕರೀತಾರೆ. ಅದು 4 ಕಿಲೋಮೀಟರ್ ಆಳದವರೆಗೆ ಕೊರೆಯಲ್ಪಟ್ಟಿದೆ. ಇನ್ನು ನಮ್ಮ KGF ಗೋಲ್ಡ್ ಮೈನ್ಸ್ ಆ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ. ಅಲ್ಲಿ ಸುಮಾರು 3.25 ಕಿಲೋಮೀಟರ್ ಆಳಕ್ಕೆ ಹೋಗಿದ್ದಾರೆ. ಇನ್ನು ಹೀಗೆ ಹೆಚ್ಚು ಆಳಕ್ಕೆ ಹೋದಂತೆ ಅಲ್ಲಿ ಸಿಗೋ ಚಿನ್ನದ ಗುಣಮಟ್ಟ ಕೂಡ ಕಡಿಮೆ ಆಗ್ತಾ ಹೋಯಿತು. ಗಣಿಗಾರಿಕೆಯ ವೆಚ್ಚ ಹೆಚ್ಚಾಯಿತು. ಅವತ್ತಿಗೆ ಇಲ್ಲಿ ಒಂದು 10 ಗ್ರಾಮ್ ಚಿನ್ನ ಸಂಸ್ಕರಣೆ ಮಾಡೋದಕ್ಕೆ 20,000 ರೂಪಾಯಿ ಖರ್ಚಾಗ್ತಾ ಇತ್ತಂತೆ. ಆದರೆ ಅವತ್ತಿಗೆ ಚಿನ್ನದ ಬೆಲೆ 10 ಗ್ರಾಮ್ಗೆ 6,000 ಇತ್ತು. ಹೀಗಾಗಿ ಇದು ಲಾಭದಾಯಕ ಅಲ್ಲ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂತು. BGML ಸಂಸ್ಥೆಯನ್ನು ಅನುತ್ಪಾದಕ ಸಂಸ್ಥೆಗಳ ಪಟ್ಟಿಗೆ ಸೇರಿಸಲಾಯಿತು ಮತ್ತು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುವ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಿತು. ಗೆಳೆಯರೆ, ಇಲ್ಲಿ ಗಣಿ ಮುಚ್ಚಿದ್ರಲ್ಲ, ಹೀಗಾಗಿ ಸಾವಿರಾರು ಕಾರ್ಮಿಕ ಕುಟುಂಬಗಳು ಬೀದಿಗೆ ಬಿದ್ದವು. ಗಣಿಗಾರಿಕೆಯ ಕಾರಣಕ್ಕೆ ಅಲ್ಲಿ ತಲೆ ಎತ್ತಿ ನಿಂತಿದ್ದ KGF ಅನ್ನೋ ಊರು ಕೂಡ ತನ್ನ ಪ್ರಭೆಯನ್ನು ಕಳ್ಕೊಳ್ತಾ ಹೋಯಿತು. ಅಲ್ಲಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಾ ಹೋದವು. ಜನ ಉದ್ಯೋಗ ಆರಿಸಿ ಬೆಂಗಳೂರು ಮತ್ತು ತಮಿಳುನಾಡಿಗೆ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಟ್ಟಾರೆ KGF ಕಳಾವಿಹೀನಗೊಳ್ತು. ಈ ಮಧ್ಯೆ ಅಲ್ಲಿನ ಕಾರ್ಮಿಕ ಸಂಘಟನೆಗಳು ಈ ಗಣಿಯನ್ನು ಪುನಶ್ಚೇತನಗೊಳಿಸಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರೋ ಕೆಲಸವನ್ನು ಮುಂದುವರಿಸಿದ್ರು. ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಇದನ್ನು ನಮಗೇ ಕೊಟ್ಟುಬಿಡಿ, ನಾವೇ ಮಾಡ್ತೀವಿ ಅಂತ ಕೂಡ ಅವರು ಕೇಳಿದರು. ದಕ್ಷಿಣ ಆಫ್ರಿಕಾ, ಅಮೆರಿಕಾ, ಕೆನಡಾ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಅತ್ಯಂತ ಆಳದ ಗಣಿಗಳು ಕಾರ್ಯನಿರ್ವಹಿಸ್ತಾ ಇರಬೇಕಾದ್ರೆ ಇಲ್ಯಾಕದು ಸಾಧ್ಯ ಆಗಬಾರ್ದು, ಬನ್ನಿ ಮಾಡೋಣ ಅಂತ ಕಾರ್ಮಿಕ ಸಂಘಟನೆಗಳೇ ಒತ್ತಾಯ ಮಾಡಿದ್ವು. ಆದರೂ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದು ಹಂತದಲ್ಲಿ 2013ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇಲ್ಲಿ ಗಣಿಗಾರಿಕೆಯನ್ನು ಮತ್ತೆ ಆರಂಭ ಮಾಡೋದಕ್ಕೆ ಹೇಳ್ತು. ಅದಕ್ಕಾಗಿ ಗ್ಲೋಬಲ್ ಟೆಂಡರನ್ನು ಕರೀರಿ, ಬೇರೆ ದೇಶದ ತಾಂತ್ರಿಕವಾಗಿ ಸಶಕ್ತವಾಗಿರೋ ಯಾವುದಾದ್ರೂ ಕಂಪನಿ ಬಂದು ಇಲ್ಲಿ ಕೆಲಸ ಮಾಡಲಿ ಅಂತ ಕೂಡ ಹೇಳ್ತು. ಆದರೆ ಆ ಬಗ್ಗೆ ಯಾವ ಪ್ರಗತಿಯೂ ಆಗಲಿಲ್ಲ. 2015ರಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಮತ್ತೆ ತಾನೇ ಗಣಿಗಾರಿಕೆಯನ್ನು ಆರಂಭಿಸೋ ಮಾತಾಡ್ತು. ಆದರೆ ಅದಕ್ಕೂ ಹೆಚ್ಚು ಪ್ರಾಮುಖ್ಯತೆ ಸಿಗಲಿಲ್ಲ. ಕಡೆಗೆ 2020ರಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ನಮ್ಮ ಕರ್ನಾಟಕದವರೇ ಆದ ಪ್ರಹ್ಲಾದ ಜೋಶಿ ಗಣಿಗಾರಿಕೆಯ ಸಚಿವರಾಗಿದ್ರಲ್ಲ, ಆಗ KGFಗೆ ಮತ್ತೆ ಜೀವ ಕೊಡೋ ಪ್ರಯತ್ನಗಳು ಆರಂಭ ಆದವು. ಭಾರತ ಸರ್ಕಾರದ ಮಿನರಲ್ ಎಕ್ಸ್ಪ್ಲೋರೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಈ KGFನ ಸರ್ವೆಗೆ ಅನುಮತಿಯನ್ನು ಕೇಳಿತು. ನಾವು 3,000 ಎಕರೆ ಪ್ರದೇಶದಲ್ಲೊಂದು ಸರ್ವೆ ಮಾಡ್ತೀವಿ, ಅಕಸ್ಮಾತ್ ಅಲ್ಲಿ ಇನ್ನೂ ಏನಾದರೂ ಚಿನ್ನ ತೆಗೆಯೋದಕ್ಕೆ ಅವಕಾಶ ಇದೆ ಅಂದರೆ ಅಲ್ಲಿ ಗಣಿಗಾರಿಕೆಯನ್ನು ಮತ್ತೆ ಆರಂಭ ಮಾಡೋಣ, ಹಾಗಲ್ಲದೆ ಅಲ್ಲಿ ಚಿನ್ನ ಅಥವಾ ಇನ್ಯಾವುದೇ ಲೋಹ ಸಿಗುವ ಅವಕಾಶಗಳಿಲ್ಲ ಅನ್ನೋದಾದರೆ ಇಡೀ 3,000 ಎಕರೆ ಗಣಿ ಪ್ರದೇಶವನ್ನು ರಾಜ್ಯ ಸರ್ಕಾರಕ್ಕೆ ಹಿಂತಿರುಗಿಸಿ ಕೊಟ್ಟು ಬಿಡ್ತೀವಿ. ನೀವು ಅಲ್ಲಿ ಉದ್ದೇಶಿತ ಕೈಗಾರಿಕಾ ವಸಾಹತು ನಿರ್ಮಾಣಕ್ಕೆ ಈ ನೆಲವನ್ನು ಬಳಕೆ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ಹೇಳ್ತು. ಅದಕ್ಕೆ ರಾಜ್ಯ ಕೂಡ ಅಂಗೀಕಾರವನ್ನು ವ್ಯಕ್ತಪಡಿಸ್ತು. ಅಲ್ಲಿ ಸರ್ವೆ ಕಾರ್ಯ ನಡೀತು. ಈಗ ಅಲ್ಲಿನ ಸೈನೈಡ್ ಗುಡ್ಡಗಳು ಅಂತ ಕರೆಸಿಕೊಳ್ಳುವ 13 ದೊಡ್ಡ ದೊಡ್ಡ ಮಣ್ಣಿನ ಗುಡ್ಡಗಳೇನಿವೆ ಅದರಲ್ಲಿ ಇನ್ನೂ ಸ್ವಲ್ಪ ಚಿನ್ನದ ಅಂಶ ಇದೆ ಅನ್ನೋದು ಗೊತ್ತಾಗಿದೆ. ಆ ಮಣ್ಣನ್ನು ಸಂಸ್ಕರಿಸಿದರೆ 1 ಟನ್ನಲ್ಲಿ ಕನಿಷ್ಠ 1 ಗ್ರಾಮ್ನಷ್ಟು ಚಿನ್ನ ಸಿಗುತ್ತೆ. ಈಗ ಅಲ್ಲಿನ ಚಿನ್ನವನ್ನು ತೆಗೆಯುವ ಕೆಲಸ ಶುರು ಮಾಡಲಾಗ್ತಾ ಇದೆ. ಇಲ್ಲಿ ಮತ್ತೆ ನೆಲವನ್ನು ಆಳದವರೆಗೆ ಬಗೆಯುವ ಕೆಲಸ ಇರೋದಿಲ್ಲ.
ಮಣ್ಣಿನ ಗುಡ್ಡಗಳನ್ನು ತೆಗೆದು ಅದನ್ನು ಸಂಸ್ಕರಿಸಿ ಶೋಧಿಸುವ ಕೆಲಸ ನಡೆಯುತ್ತೆ ಮತ್ತು ಈ ಕೆಲಸಕ್ಕೆ ಸುಮಾರು 500ರವರೆಗೆ ಕಾರ್ಮಿಕರಿಗೆ ಉದ್ಯೋಗಾವಕಾಶಗಳು ಕೂಡ ಸಿಗುತ್ತವೆ. ಸದ್ಯಕ್ಕಲ್ಲಿ 32 ಮಿಲಿಯನ್ ಟನ್ನಷ್ಟು ಮಣ್ಣಿದೆ. ಅದನ್ನು ಸಂಸ್ಕರಿಸಿದರೆ 32 ಮಿಲಿಯನ್ ಗ್ರಾಮ್ ಅಂದರೆ ಸುಮಾರು 32,000 kgಯಷ್ಟು ಚಿನ್ನ ಸಿಗೋ ಸಾಧ್ಯತೆಗಳಿವೆ. ಗೆಳೆಯರೆ, ಸದ್ಯಕ್ಕೆ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಹಟ್ಟಿ ಚಿನ್ನದ ಗಣಿ ಒಂದೇ. ಇದಲ್ಲದೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಸೋನಾಭದ್ರಾ ಅನ್ನೋ ಕಡೆ ಚಿನ್ನದ ನಿಕ್ಷೇಪಗಳನ್ನು ಪತ್ತೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಗಂಜೂರು, ಆಂಧ್ರ ಪ್ರದೇಶದ ಜೊನ್ನಗಿರಿಗಳಲ್ಲಿ ಚಿನ್ನದ ನಿಕ್ಷೇಪಗಳಿವೆ. ರಾಮಗಿರಿ, ಜಾರ್ಖಂಡದ ಲಾವಾ ಗೋಲ್ಡ್ ಮೈನ್ಸ್, ಹೀಗೆ ಸಾಕಷ್ಟು ಗಣಿಗಳಿವೆ. ಆದರೂ ಅವುಗಳಲ್ಲಿ ಒಂದಷ್ಟು ಕೆಲಸ ನಿಲ್ಲಿಸಿವೆ, ಇನ್ನೊಂದಷ್ಟರಲ್ಲಿ ಇನ್ನೂ ಕೆಲಸ ಆರಂಭ ಆಗಿಲ್ಲ. ಸದ್ಯಕ್ಕೆ ನಮ್ಮಲ್ಲಿ ವರ್ಷಕ್ಕೆ 1.8 ಟನ್ನಷ್ಟು ಚಿನ್ನ ಉತ್ಪಾದನೆ ಆಗ್ತಾ ಇದೆ. ಸುಮಾರು 2,000 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವ ಕರ್ನಾಟಕದ ಹಟ್ಟಿ ಗಣಿಯಿಂದ ಈ ಚಿನ್ನವನ್ನು ಹೊರತೆಗಿತಾ ಇದ್ದಾರೆ. ಇನ್ನು ನಮ್ಮಲ್ಲಿ ಚಿನ್ನಕ್ಕಿರೋ ಬೇಡಿಕೆ ವರ್ಷಕ್ಕೆ ಸುಮಾರು 800 ಟನ್, ಉತ್ಪಾದನೆ 1.8 ಟನ್. ಉಳಿದ ಚಿನ್ನವನ್ನು ನಾವು ಆಮದು ಮಾಡಿಕೊಳ್ತಾ ಇದ್ದೀವಿ. ಇದು ಖಜಾನೆಯ ಮೇಲೆ ದೊಡ್ಡ ಹೊರೆಗೆ ಕಾರಣ ಆಗ್ತಾ ಇದೆ. ಈ ನಿಟ್ಟಲ್ಲಿ KGF ಗಣಿಯಿಂದ ತುಂಬ ಏನೋ ಲಾಭ ಆಗುತ್ತೆ ಅಂತ ಅಲ್ಲದೇ ಇದ್ದರೂ ನಮ್ಮ ಆಮದಿನ ಹೊರೆಯನ್ನು ಸ್ವಲ್ಪ ಮಟ್ಟಿಗಾದರೂ ಇದು ಕಡಿಮೆ ಮಾಡುತ್ತೆ. ಹೀಗಾಗಿ KGF ಗಣಿಗಾರಿಕೆ ಆರಂಭ ಆಗ್ತಾ ಇರೋದು ಒಂಥರ ಸಂತೋಷದ ಸುದ್ದಿನೇ. ಇನ್ನು ಕೇಂದ್ರದ ಪ್ರಸ್ತಾವನೆಯನ್ನೀಗ ರಾಜ್ಯ ಕೂಡ ಒಪ್ಪಿದೆ. ಹಾಗೆ ಇದರ ಪುನರಾರಂಭಕ್ಕೊಂದಷ್ಟು ಆಸಕ್ತಿಯನ್ನು ತೋರಿದ ಕೇಂದ್ರ ಸಚಿವ ಹಾಗೂ ನಮ್ಮ ಧಾರವಾಡದ ಸಂಸದ ಪ್ರಹ್ಲಾದ್ ಜೋಶಿ ಕೂಡ ಈ ಸಂದರ್ಭದಲ್ಲಿ ಅಭಿನಂದನಾರ್ಹರು ಅನ್ನಿಸ್ಕೊಳ್ತಾರೆ. KGF ಮತ್ತೆ ಶುರುವಾಗಲಿ, ಅಲ್ಲಿನ ಕಾರ್ಮಿಕರಿಗೆ ಮತ್ತೆ ಕೆಲಸ ಸಿಗೋ ಹಾಗಾಗಲಿ. ಇದು ಗೆಳೆಯರೆ KGFನ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.